ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರ ಅನ್ಕೋತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಏನಂತಪ್ಪ ಅಂದರೆ ಆಗಲೇ ತಮ್ಲೈನಲ್ಲಿ ನೋಡಿರ್ತೀರಿ, ಯೂಟ್ಯೂಬಲ್ಲಿ ಕಾಪಿರೈಟ್ ಬಂದಿರೋಂಥ ವೀಡಿಯೋನ ಸುಮಾರು ಜನ ಡಿಲೀಟ್ ಮಾಡಿಬಿಡ್ತಾರೆ. ಯಾಕೆ ಕಾಪಿರೈಟ್ ಬಂತಲ್ಲ ಅಂತ ಭಯ ಪಟ್ಕೊಂಡು. ಸೊ ಕಾಪಿರೈಟ್ನ ರಿಮೂವ್ ಮತ್ತು ಕ್ಲೈಮ್ ಮಾಡ್ಕೊಳ್ಳೋದು ಹೇಗೆ? ವೀಡಿಯೋನ ಡಿಲೀಟ್ ಮಾಡೋವಂಥ ಅವಶ್ಯಕತೆ ಇಲ್ಲ, ವೆರಿ ಈಸಿ ಮೆಥಡ್ ಇದೆ. ಸೊ ಆ ಈಸಿ ಮೆಥಡ್ ಹೇಗೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ವೀಡಿಯೋ ಎಲ್ಲ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಇವಾಗ ಒಂದು ವೀಡಿಯೋಗೆ ಕಾಪಿರೈಟ್ ಬಂದಿರೋಂಥದ್ದನ್ನ ಹೇಗೆ ರಿಮೂವ್ ಮಾಡೋದು ಆರ್ ಕ್ಲೈಮ್ ಮಾಡೋದು ಹೇಗೆ ಅಂತ ನೋಡ್ತಾ ಬರೋಣ. ಫಸ್ಟು ನಾವು ಯೂಟ್ಯೂಬ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಎಲ್ರಿಗೂ ಗೊತ್ತಿರೋಂಥ ವಿಷಯನೇ, ವೈ ಟಿ ಸ್ಟುಡಿಯೋ ಕೂಡ ಇರಲೇಬೇಕು. ನಾವು ವೈ ಟಿ ಸ್ಟುಡಿಯೋ ಮುಖಾಂತರ ನಾವು ಕ್ಲೈಮ್ ಮಾಡ್ಕೊಳ್ಳೋಣ. ವೈ ಟಿ ಸ್ಟುಡಿಯೋ ಓಪನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಆಪ್ಷನ್ ಇದೆಯಲ್ಲ, ಸೊ ಆಪ್ಷನಲ್ಲಿ ಕಂಟೆಂಟ್ ಅಂತ ಇದೆಯಲ್ಲ, ಸೆಕೆಂಡ್ ಆಪ್ಷನ್ನ ನಾನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ, ಕಂಟೆಂಟ್ ಅಂತ. ಆ ಕಂಟೆಂಟ್ ಅಂತ ಕೊಟ್ಟಾಗ ನಾವು ಅಪ್ಲೋಡ್ ಮಾಡಿರೋಂಥ ಅಷ್ಟು ವೀಡಿಯೋಸ್ಗಳು ಓಪನ್ ಆಗುತ್ತೆ. ಸೊ ಅಷ್ಟು ವೀಡಿಯೋಸಲ್ಲಿ ಯಾವುದಕ್ಕೆ ಕಾಪಿರೈಟ್ ಬಂದಿದೆ ಅದನ್ನು ನೋಡ್ಕೋಬೇಕು. ಯಾವುದಕ್ಕೆ ಕಾಪಿರೈಟ್ ಬಂದಿದೆ ಆ ವಿಡಿಯೋನ ಓಪನ್ ಮಾಡ್ಕೊಳ್ಳೋಣ. ತುಂಬ ಈಸಿ ಮೆಥಡು. ಸೊ ಒಬ್ಬೊಬ್ರು ಏನು ಮಾಡ್ತಾರೆ, ಕಾಪಿರೈಟ್ ಬಂತು ಅಂತ ಭಯದಿಂದ ಡಿಲೀಟ್ ಮಾಡ್ತಾರೆ. ಸೊ ಅಂಥ ತಪ್ಪನ್ನು ಯಾರೂ ಮಾಡಬೇಡಿ. ತುಂಬ ಈಸಿಯಾಗಿ ನಾವು ಅದನ್ನು ರಿಮೂವ್ ಮಾಡ್ಬೋದು, ಆರ್ ಕ್ಲೈಮ್ ಕೂಡ ಮಾಡ್ಕೋಬೋದು. ಈ ಥರ ಓಪನ್ ಆಗುತ್ತೆ. ಮತ್ತು ಕಾಪಿರೈಟ್ ಅಂತ ಇದೆ ನೋಡಿ, ರಿಸ್ಟ್ರಿಕ್ಷನ್ ಅಂತ ಇದೆ. ಸೊ ನಂದು ಮೊನೋಟೈಸೇಷನ್ ಆಗಿರೋದ್ರಿಂದ ಸೊ ಅಲ್ಲಿ ಏನಾಗುತ್ತೆ, ಈ ಥರ ಕಾಪಿರೈಟ್ ಬಂದರೆ ಆ ವಿಡಿಯೋಗೆ ಡಾಲರ್ಸ್ ಕೂಡ ಕೌಂಟ್ ಆಗೋಲ್ಲ. ವಿಡಿಯೋ ವೀವ್ ಆದ್ರೂ ನಮಗೆ ಡಾಲರ್ಸ್ ಕೌಂಟ್ ಆಗೋಲ್ಲ. ಅದರಿಂದ ಏನು ಮಾಡಬೇಕಾಗುತ್ತೆ, ನಾವು ಅದನ್ನ ಕ್ಲೈಮ್ ಮಾಡಿಕೊಳ್ಳೇಬೇಕು. ಹಾಗಾಗಿ ರಿಸ್ಟ್ರಿಕ್ಷನ್ ಅಂತ ಇರೋಂಥ ಕಾಪಿರೈಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಆ ಥರ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ, ರಿವ್ಯೂ ಇಶ್ಯೂಸ್ ಅಂತ. ಸೊ ಏನು ಇಶ್ಯೂಯಿಂದ ಅದು ಕಾಪಿರೈಟ್ ಬಂದಿದೆ ಅಂತ ಇವಾಗ ನೋಡೋಣ. ಅದನ್ನು ಓಕೆ ಮಾಡಿಕೊಂಡ್ರೆ ಓಪನ್ ಆಗುತ್ತೆ. ರಿವ್ಯೂ ಇಶ್ಯೂಸ್ ಅಂತ ಕೊಟ್ಕೊಂಡ್ಮೇಲೆ ನಮಗಿಲ್ಲಿ ಏನಾಗುತ್ತೆ, ವಿಡಿಯೋ ಕೂಡ ಓಪನ್ ಆಗುತ್ತೆ. ಮತ್ತು ಆ ವಿಡಿಯೋಲಿ ಯಾವ ಒಂದು ಟೈಮ್ ಡ್ಯೂರೇಷನಲ್ಲಿ ಕಾಪಿರೈಟ್ ಬಂದಿದೆ ಅಂತ ಕೂಡ ನಮಗೆ ಡ್ಯೂರೇಷನ್ ಕಾಣಿಸ್ತಿದೆ ನೋಡಿ. ಇಲ್ಲಿ ವೈಟ್ ಕಲರಲ್ಲಿ ಮಾರ್ಕ್ ಮಾಡಿದ್ದಾರೆ. ಅಷ್ಟು ಮಾರ್ಕ್ ಮಾಡಿರೋವಂಥ ಪ್ಲೇಸಲ್ಲಿ ನನಗೆ ಕಾಪಿರೈಟ್ ಬಂದಿರೋವಂಥದ್ದು. ಸೊ ಅದನ್ನು ಇವಾಗ ಹೇಗೆ ಕ್ಲೈಮ್ ಮಾಡೋದು ಅಂತ ನೋಡೋಣ. ಇಲ್ಲಿ ಕೆಳಗಡೆ ಆಪ್ಷನ್ ಇದೆಯಲ್ಲ, ವಿಡಿಯೋ ಕೆನಾಟ್ ಬಿ ಮೊನೋಟೈಸ್ಡ್ ಅಂತ ಇದೆ. ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಡಿಸ್ಪ್ಲೇ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಆಪ್ಷನ್ ಇದೆಯಲ್ಲ, ಆ್ಯಕ್ಷನ್ಸ್ ದಟ್ ಯು ಕ್ಯಾನ್ ಟೇಕ್ ಅಂತ ಇದೆ. ಸೊ ಅದರಲ್ಲಿ 3 ಆಪ್ಷನ್ ಇದೆ. ಫಸ್ಟು ಎರೇಸ್ ಸಾಂಗ್ ಅಂತ, ಟ್ರಿಮ್ ಔಟ್ ಸಿಗ್ಮೆಂಟ್ ಅಂತ ಒಂದಿದೆ, ಡಿಸ್ಪ್ಯೂಟ್ ಅಂತ ಇದೆ. ಸೊ ನಾನಿಲ್ಲಿ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಎರೇಸ್ ಸಾಂಗ್ ಅಂತ ಮೊದಲನೇ ಆಪ್ಷನ್ ಇದೆಯಲ್ಲ, ಅಲ್ಲಿ ಓಕೆ ಕೊಟ್ಕೊತೀನಿ ನಾನು. ಎರೇಸ್ ಸಾಂಗ್ ಅಂತ ಅದಕ್ಕೆ ಕ್ಲಿಕ್ ಮಾಡಿದ್ಮೇಲೆ ಎರೇಸ್ ಸಾಂಗ್ ಅಂತ ಬರುತ್ತೆ ಮೇಲ್ಗಡೆ. ಕೆಳಗಡೆ ಬಂದು ಮ್ಯೂಟ್ ಆಲ್ ಸೌಂಡ್ ಇನ್ ದಿ ಕ್ಲೈಮೇಟ್ ಸಿಗ್ಮೆಂಟ್ ಅಂತ. ಅಂದರೆ ನಾವು ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೂಡ ಕೊಟ್ಟಿರ್ತೀವಿ, ವಿತ್ ಮ್ಯೂಸಿಕ್ ಜೊತೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿದ್ರೆ ಸೊ ಇಲ್ಲೇನಾಗುತ್ತೆ, ಮ್ಯೂಟ್ ಆಲ್ ಸೌಂಡ್ ಅಂದರೆ ನಾವು ಮಾತಾಡಿರೋಂಥ ವಾಯ್ಸ್ ಕೂಡ ರಿಮೂವ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಮಗೇನು ಬೇಕಾಗಿರೋದು, ಕಾಪಿರೈಟ್ ಬರದೇ ಇರೋ ಥರ ಬರೀ ಜಸ್ಟ್ ಆ ಸಾಂಗ್ ಏನು ಮ್ಯೂಸಿಕ್ ಇದೆ ಇಲ್ಲ ಸಾಂಗ್ ಇದೆ ನನಗೂ ಗೊತ್ತಿಲ್ಲ, ಪ್ಲೇ ಮಾಡಿ ಕೇಳಿಲ್ಲ ನಾನು. ಸೊ ಹಂಗಾಗಿ ಅಲ್ಲಿ ಹೋಗಿರೋ ಕಾಪಿರೈಟ್ ಬಂದಿರೋವಂಥದ್ದು ಡ್ಯೂರೇಷನಲ್ಲಿರುವಂಥದ್ದು ನನಗೆ ರಿಮೂವ್ ಆದರೆ ಸಾಕು. ಸೊ ಕೆಳಗಡೆ ಏನಿದೆ, ಸೇವ್ ಅಂತ ಕೊಟ್ಟಿದ್ದಾರೆ. ಈ ಸೇವ್ ಅಂತ ಇರೋದನ್ನು ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಕನ್ಫರ್ಮ್ ಚೇಂಜಸ್ ಅಂತ ಇರುತ್ತೆ ಆಪ್ಷನ್ನು, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಅದನ್ನು ಕ್ಲಿಕ್ ಮಾಡ್ತಿದ್ದಂಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಟೈಮ್ ತೊಗೊಂಡ್ಮೇಲೆ ವಿಡಿಯೋ ಎಡಿಟಿಂಗ್ ಇನ್ ಪ್ರೋಗ್ರೆಸ್ ಅಂತ ನಮಗೆ ಡಿಸ್ಪ್ಲೇಯಲ್ಲಿ ಗೊತ್ತಾಗುತ್ತೆ. ಸೊ ಅಂದರೆ ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ತೊಗೊಂಡು ಅದು ಅಲ್ಲಿ ಏನಿದೆ ಮ್ಯೂಸಿಕ್ ಅದನ್ನು ರಿಮೂವ್ ಮಾಡಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ ಟೈಮ್ವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ವೆಯ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ರಿಸಲ್ಟ್ ಏನಂತ ನಿಮಗೆ ತೋರಿಸ್ತೇನೆ. ಸೇವ್ ಚೇಂಜಸ್ ಅಂತ ಕೊಟ್ಟ ಮೇಲೆ ಅಲ್ಲಿ ಪ್ರೋಗ್ರೆಸ್, ವರ್ಕಿಂಗ್ ಇನ್ ಪ್ರೋಗ್ರೆಸ್ ಅಂತ ಇತ್ತಲ್ಲ, ಸೊ ಇಲ್ಲಿ ಇವಾಗ ಡಿಸ್ಟಿಂಕ್ಷನಲ್ಲಿ ಬಂದುಬಿಟ್ಟು ಆವಾಗಲೇ ಇನ್ಎಲಿಜಿಬಿಲಿಟಿ ಅಂತ ಇತ್ತು, ಇವಾಗ ನೋಡಿದ್ರೆ ಚೆಕಿಂಗ್ ಅಂತ ಇದೆ. ಸೊ ಮತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡ್ರೆ ಇವಾಗ ಇಲ್ಲಿ ಚೆಕಿಂಗ್ ಅಂತ ಇತ್ತು. ಸೊ ನಾನಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಇಶ್ಯೂಸ್ ಅಂತ ಬಂದಿದ್ದು, ನಾನು ಕ್ಲೈಮ್ ಮಾಡ್ಕೊಂಡಿದ್ದು. ಈಗ ನನಗೆ ಮೊನೋಟೈಸೇಷನ್ ಆಗಿರೋದ್ರಿಂದ ವೀಡಿಯೋಗೂ ಕೂಡ ಡಾಲರ್ಸು ಆನ್ ಅಂತ ಇದೆ. ಇವಾಗ ನನಗೆ ಕಾಪಿರೈಟ್ ರಿಮೂವ್ ಆಗಿದೆ ನೋಡಿ. ಇವಾಗ ವೀಡಿಯೋದಲ್ಲಿ ಕೂಡ ಇಲ್ಲಿ ಕಾಪಿರೈಟ್ ಡಿಸ್ಟಿಂಕ್ಷನ್ ಅಂತ ಸಿಂಬಲ್ ಬಂದಿಲ್ಲ. ಇಟ್ಸ್ ವೆರಿ ಈಸಿ ಮೆಥಡ್ ಅಂತ ಅನ್ನಿಸ್ತಲ್ವಾ? ಸೊ ಯಾರು ಕೂಡ ಕಾಪಿರೈಟ್ ಬಂದ ತಕ್ಷಣ ವಿಡಿಯೋ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಈಸಿ ಮೆಥಡಿಂದ ಕಾಪಿರೈಟ್ನ ರಿಮೂವ್ ಮಾಡಿಕೊಂಡ್ರೆ ವಿಡಿಯೋ ಕೂಡ ಹಾಗೆ ಇರುತ್ತೆ. ಯಾಕೆಂದರೆ ಒಂದು ವಿಡಿಯೋ ಮಾಡಬೇಕಂದ್ರೂ ಎಷ್ಟು ಕಷ್ಟ ಇರುತ್ತೆ ಅಂತ ತುಂಬ, ಏಕೆಂದರೆ ವಿಡಿಯೋ ಮಾಡೋರಿಗೆ ಗೊತ್ತಿರುತ್ತೆ. ಎಡಿಟಿಂಗ್ ಆಗಲಿ, ವಿಡಿಯೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಆಗಲಿ ತುಂಬ ಕಷ್ಟಪಟ್ಟಿರ್ತೀವಿ ನಾವುಗಳು.
ಸೊ ಹಾಗಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ವೆರಿ ಈಸಿಯಾಗಿ ನಾವು ಕಾಪಿರೈಟ್ನ ರಿಮೂವ್ ಮಾಡ್ಕೋಬೋದು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.